ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BVS ಫುಡ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾವು ಮಾಡುವ ರೆಸಿಪಿ ಬೀಟ್ರೋಟ್ ರೊಟ್ಟಿ. ಮಾಡುವ ವಿಧಾನ ಈಗ ನೋಡೋಣ. ಫಸ್ಟು ಒಂದು ಪಾತ್ರೆ ಎತ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು ಅದನ್ನು ಹಾಕ್ಕೊಂಡು ತುರಿದಿರೋ ಬೀಟ್ರೋಟು ಮತ್ತು ಮುಲ್ಲಂಗಿನ ಹಾಕ್ಕೊಂಡು ನೀಟಾಗಿ ಬೆರೆಸ್ಕೊಳ್ಬೇಕು. ಮತ್ತು ಬೀಟ್ರೋಟು ನಮಗೆ ಗೊತ್ತು, ನಮಗೆ ಹೆಲ್ತಿಗೆ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಒಂದ್ಸಲಿ ಈ ಥರ ಮಾಡಿ ಟಿಫನ್ ಮಾಡಿ ನಿಮ್ಮ ಚಿಲ್ಡ್ರನ್ಸ್ಗೆ ಕೊಡಿ, ತುಂಬ ಇಷ್ಟವಾಗಿ ತಿಂತಾರೆ. ಹೆಲ್ತಿಯಾಗಿರೋ ರೆಸಿಪಿ. ಮತ್ತು ಬೀಟ್ರೋಟಿಂದ ನಮಗೆ ಬ್ಲಡ್ಸ್ ಎಲ್ಲ ತುಂಬ ಉತ್ಪತ್ತಿ ಆಗುತ್ತೆ. ಸೊ ಬೀಟ್ರೋಟೇ ತಿನ್ನಲ್ಲ ಅಂದವ್ರಿಗೆ ಈ ಬೀಟ್ರೋಟ್ ರೊಟ್ಟಿನೇ ಮಾಡಿಕೊಡಿ ನೋಡಿ, ತುಂಬ ಇಷ್ಟವಾಗಿ ತಿಂತಾರೆ. ಸೊ ಇವಾಗ ನಾನು ಎಲ್ಲ ಬೀಟ್ರೋಟು ಮತ್ತು ಮುಲ್ಲಂಗಿ ಎರಡನ್ನೂ ಬೆರೆಸಿರೋ ನೀಟಾಗಿ ನಾನು ಉಪ್ಪನ್ನ ನೀಟಾಗಿ ಎಲ್ಲದಕ್ಕೂ ಬೆರಿಬೇಕು ಅಂತೇಳ್ಬಿಟ್ಟು ಎಲ್ಲ ಬೆರೆಸ್ಕೊಂಡೆ. ನೆಕ್ಸ್ಟು ನಾನು ಅಕ್ಕಿಯಲ್ಲಿ ಮಾಡಿರೋ ಉಲ್ಟನ್ನ ನಾನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಏನು ಮಾಡಬೇಕಂದ್ರೆ 1.5 ಬಟ್ಲನ್ನ ನಾನು ಅಕ್ಕಿ ಉಲ್ಟನ್ನ ಹಾಕ್ಕೊಂಡು ಮತ್ತು 1 ಬಟ್ಲನ್ನ ಗೋಧಿ ಉಲ್ಟನ್ನ, ಅರ್ಧ ಬಟ್ಲನ್ನ ಗೋಧಿ ಉಲ್ಟನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾವೇನು ಇದನ್ನು ಕೂಡ ನೀಟಾಗಿ ನಾನು ಬೆರೆಸ್ಕೊತಾ ಇದ್ದೀನಿ ಈಗ. ಮತ್ತು ಇದನ್ನು ನಾನು ಮತ್ತೆ ಬರೀ ಅಕ್ಕಿ ಉಲ್ಟನ್ನ ಗೋಧಿ ಉಲ್ಟನ್ನ ಮಾತ್ರ ಹಾಕಿಲ್ಲ, ಲಾಸ್ಟಲ್ಲಿ ನಾನು ರಾಗಿ ಉಲ್ಟನ್ನು ಕೂಡ ಹಾಕ್ಕೊಂಡು ಬೆರೆಸ್ಕೊತೀನಿ. ಸೊ ಮೂರನ್ನು ರೆಸಿಪಿನ ಬೆರೆಸ್ಕೊಂಡು ನೀಟಾಗಿ ಬೆರೆಸ್ಕೊಳ್ಳಿ. ಮತ್ತು ಇಲ್ಲಿ ನಾನು ಮೆಣಸಿನ ಪುಡಿ, ಬರೀ ಮೆಣಸಿನ ಪುಡಿನ ಹಾಕ್ಕೊಂಡು ಎಷ್ಟು ಖಾರ ಬೇಕೋ ಅಷ್ಟು ಬರೀ ಆಲ್ರೆಡಿ ನಾನು ಮೆಣಸಿನ್ಕಾಯಿನ ಕೊಯ್ದು ಹಾಕ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಬರೀ ಮೆಣಸಿನ ಪುಡಿನ. ಇದು ಜೀರಿಗೆ ಪುಡಿ ಅಂತ, ಕುಮ್ಮಿಕ್ ಪೌಡರ್ ಅಂತ ಅಂತಾರೆ. ಸೊ ಜೀರಿಗೆ ಪುಡಿನೂ ಕೂಡ ಎಷ್ಟು ಬೇಕೋ ಅಷ್ಟು ಜೀರ್ಣ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಕುಮ್ಮಿಕ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಬೆರೆಸ್ಕೊತಾ ಇದ್ದೀನಿ. ನೀಟಾಗಿ ಉಪ್ಪು, ಖಾರ ಮತ್ತು ಎಲ್ಲವನ್ನು ನೀಟಾಗಿ ಎಲ್ಲ ಮಿಶ್ರಣ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನೀಟಾಗಿ ಎಲ್ಲನೂ ನಿಧಾನಕ್ಕೆ ನೋಡಿ ನಾನು ಯಾವ ಥರ ಬೆರೆಸ್ತಾ ಇದ್ದೀನೋ ಸೊ ನೀವು ಕೂಡ ಅದೇ ಥರ ಬೆರೆಸ್ಕೊಳ್ಳಿ. ನಾನು ಆಗಲೇ ಹೇಳ್ದೆ ತಾನೆ ರಾಗಿ ಉಲ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅಂತ. ಸೊ ನೋಡಿ ಈಗ ಹಾಕ್ಕೊತಾ ಇದ್ದೀನಿ, ರಾಗಿ ಉಲ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅಕ್ಕಿ ಉಲ್ಟು ಹಾಕ್ಕೊಂಡಿದ್ದೀನಿ, ಗೋಧಿ ಉಲ್ಟು ಹಾಕ್ಕೊಂಡಿದ್ದೀನಿ. ಸೊ ಮೂರನ್ನು ಹಾಕಿಕೊಂಡು ಎಲ್ಲ ನೀಟಾಗಿ ನಾನು ಎಲ್ಲ ನಿಧಾನಕ್ಕೆ ನೀಟಾಗಿ ಎಲ್ಲ ಮಿಶ್ರಣ ಆಗೋ ರೀತಿಯಲ್ಲಿ ಬೆರೆಸ್ಕೊಬೇಕು ಫಸ್ಟು. ಮತ್ತು ಏನು ಮಾಡಬೇಕಂದ್ರೆ ನಾವೀಗ ನೀರನ್ನು ಚಿಕ್ಕದಾಗಿ ನೀರನ್ನು ಒಂದೇ ಸಲ ಹಾಕ್ಬಿಡ್ಬೇಡಿ. ಸೊ ಚಿಕ್ಕದಾಗಿ ನೀರನ್ನು ಹಾಕ್ಕೊಂಡು ಬರೀ, ಯಾಕಂದರೆ ನಾವು ಹಾಕಿರೋ ಉಪ್ಪಾಗಲಿ ಮತ್ತು ಇಲ್ಲ ಬರೀ ಮೆಣಸಿನ ಪುಡಿ ಆಗಲಿ ಅದೆಲ್ಲದಕ್ಕೂ ನೀಟಾಗಿ ಬೆರಿಬೇಕಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಈಗ ಚಿಕ್ಕದಾಗಿ ನೀರು ಹಾಕ್ಕೊಂಡು ಬೆರೆಸ್ಕೊತಾ ಬರಬೇಕು. ಸೊ ಬೆರೆಸ್ಕೊತಾ ಬಂದರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಏನಾದರೂ ನಿಮ್ಮ ಮನೇಲಿ ಇದ್ದರೆ ಕೊತ್ತಂಬರಿನೂ ಹಾಕಿ, ಒಳ್ಳೇದಲ್ವಾ, ಹೆಲ್ತ್ಗೆ ಒಳ್ಳೆಯದು. ಸೊ ನಾರ್ಮಲಾಗಿ ನಾವೇನು ಮಾಡ್ತಾರೆ, ಚಿತ್ರಾನ್ನಗೆಲ್ಲ ಕೊತ್ತಂಬರಿ ಹಾಕೋವಾಗ ಕೊತ್ತಂಬರಿ ಎಲ್ಲ ಸೈಡ್ಗೆ ಇಕ್ಬಿಟ್ಟು ತಿಂತಾರೆ. ಸೊ ಕೊತ್ತಂಬರಿ ತಿನ್ನಬೇಕು, ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ಇದರಲ್ಲಿ ಕೊತ್ತಂಬರಿ ಹಾಕಿ ನೋಡಿ, ತುಂಬ ಇಷ್ಟವಾಗಿ ಎಲ್ಲ ನಮ್ಮ ಬಾಡಿಗೆ ಹೋಗುತ್ತೆ. ಸೊ ಈಗ ರೊಟ್ಟಿನ ಯಾವ ಥರ ತಟ್ಟೋದು ಅಂತ ಇದ್ದೀನಿ ನೋಡಿ. ಈ ಥರ ನಾನು ನೋಡಿಸ್ತಾ ಇದ್ದೀನಿ ನೋಡಿ, ಆ ಥರ ಎಲೆನ ತಗೊಳ್ಳಿ. ತುಂಬ ಚೆನ್ನಾಗಿ ಯಾವ ಥರ ತಟ್ಟಿದಿರೋ, ಯಾವ ಥರ ತೆಳುವಾಗಿ ತಟ್ತಿರೋ ಅದೇ ಥರ ಬರುತ್ತೆ. ಸೊ ಈ ಥರ ತಗೊಂಡು ನೋಡಿ, ಒಂದು ಚಿಕ್ಕದಾಗಿರೋ ಉಂಟೆನ ನಾನು ತಗೊಂಡು ಯಾವ ಥರ ತಟ್ತಾ ಇದ್ದೀನೋ ನೋಡಿ. ಇವಾಗ ಈ 4 ಬೆರಳು ಮತ್ತು ಅರ್ಕೆಯಲ್ಲಿ ಕೂಡ ನಾವು ನೀಟಾಗಿ ಅದನ್ನು ತಟ್ಟಿದ್ರೆ ನಮ್ಗೆ ಏನಾಗುತ್ತೆ, ನಮಗೆ ಜಾಸ್ತಿ ದಪ್ಪ ಬರಲ್ಲ, ಮೆಲೀಸಾಗಿ ಚಿಕ್ಕದಾಗಿ ಸಾಫ್ಟಾಗಿ ಬರುತ್ತೆ. ಸೊ ನಿಜವಾಗ್ಲೂ ಈ ಥರ ಮಾಡಿ ಒಂದ್ಸಲಿ ನಿಮ್ಮ ಮಕ್ಕಳಿಗೆ ಆಗಲಿ ನೀವಾಗಲಿ ಒಂದ್ಸಲಿ ಮಾಡಿ ತಿಂದು ರುಚಿ ನೋಡಿ, ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತೀರಾ. ಸೊ ಈ ಥರ ಮಾಡಿದವಾಗ ಎಲ್ತ್ ಕೂಡ ತುಂಬ ಒಳ್ಳೆಯದು. ಬೀಟ್ರೋಟ್ ಆಗಲಿ, ಮುಳ್ಳಂಗಿ ಆಗಲಿ, ರಾಗಿ ಹಸಿಟ್ಟು ಆಗಲಿ, ಸೊ ಇದು ಕೊತ್ತಂಬರಿ ಆಗಲಿ ನೋಡಿ, ನಾನು ಕೊತ್ತಂಬರಿನೂ ಕೂಡ ಬೆರೆಸಿದ್ದೀನಿ. ಸೊ ನಾರ್ಮಲಾಗಿ ಕೊತ್ತಂಬರಿ ಕೂಡ ಯಾರೂ ತಿನ್ನಲ್ಲ. ಸೊ ಅದಕ್ಕೆ ಇದಕ್ಕೆ ಬೆರೆತಾಗ ಎಲ್ಲ ತಿಂತಾರೆ. ಸೊ ಈ ಥರ ಮಾಡಿ ನೋಡಿ. ಈಗ ನಾನು ರೊಟ್ಟಿಯನ್ನು ಏನು ಮಾಡ್ತಾಯಿದ್ದೀನಿ, ಸುಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ನೋಡಿ, ಎಷ್ಟು ನೀಟಾಗಿ ಅದು ಬಂದಿದೆ ನೋಡಿ, ಎಷ್ಟು ರೌಂಡಾಗಿ, ಎಷ್ಟು ನಾನು ಯಾವ ಥರ ತಟ್ಟಿದ್ದೀನೋ ಅದೇ ಥರ ಅದು ಅದ್ರ ಮೇಲೆ ಅದೇ ಥರ ಬಿಟ್ಟಿದೆ. ಸೊ ನೋಡಿ ಇವಾಗ ನಾನು ಇನ್ನೊಂದು ರೊಟ್ಟಿನ ತಟ್ತಾ ಇದ್ದೀನಿ. ಸೊ ತಟ್ಟಿ ಮತ್ತು ನೀಟಾಗಿ ಮತ್ತು ಇದನ್ನು ಒಂದು ನಿಮಿಷಕ್ಕೆ 2 ನಿಮಿಷಕ್ಕೆ ಎತ್ತಬೇಡಿ, ನೀಟಾಗಿ ಬೆಂದಬೇಕು. ಬೆಂದಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಹೊಟ್ಟೆ ನೋವು ಬರುತ್ತೆ. ನೀಟಾಗಿ ಯಾವುದೇ ರೊಟ್ಟಿ ಮಾಡಲಿ ನಾವು ನೀಟಾಗಿ ಬೆಂದ ಮೇಲೇ ನಾವು ತಿನ್ನಬೇಕು. ಸೊ 2 ಸೈಡು ಕೂಡ ನಾವು ಬೇಯಿಸ್ಬೇಕು ನೀಟಾಗಿ. ಸೊ ನೋಡಿ ಯಾವ ಥರ ಕಲರ್ ಇದೆ, ಬೀಟ್ರೋಟು, ನಾನು ಮುಳ್ಳಂಗಿ ಮತ್ತು ಕೊತ್ತಂಬರಿ ಎಲ್ಲ ನೋಡಿ ಕಾಣಿಸ್ತಿದೆ. ಎಲ್ಲ ನಮ್ಮ ಹೊಟ್ಟೆ ಒಳಗಡೆಗೆ ಹೋದರೆ ತುಂಬ ಬಾಡಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ
ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ. ಸೊ ನಾನೀಗ ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕ್ರಿಸಿಪಿ ಆಗಿದೆ. ಒಂದ್ಸಲ ತಿಂದು ನೋಡಿ, ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಚಿಲ್ಡ್ರನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ನೀವು ಚಟ್ನಿ ಮಾಡ್ಕೊಂಡು ತಿನ್ನಿ, ಟೊಮೆಟೊ ಗೊಜ್ಜು ಏನಾದರೂ ಮಾಡ್ಕೊಂಡು ತಿನ್ನಿ, ಸಾಂಬಾರ್ಗೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ.